ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನಮ್ಮ ಮನೇಲಿ ನಿನಗೆ ಮನೆ ಜವಾಬ್ದಾರಿ ನೋಡ್ಕೊಂಡ್ರು ಅಷ್ಟೇ, ಹೊಲ ಲಾಭ ಎಲ್ಲ ನೋಡ್ಕೊ ಅಂತ ಹೇಳಿದ್ರ? ಯಾಕೆ ಓವರ್ ಆಕ್ಟಿಂಗ್ ಮಾಡಿ ನಾನಿಗೆ ಹರ್ಟ್ ಮಾಡ್ದೆ? ನೀನ್ ನಮ್ಮ ಸಂಸಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ಅಲ್ಲಿ ಊರಲ್ಲಿ ಹಾಳು ಬಿಟ್ಟಿರೋ ಹೊಲದ ಬಗ್ಗೆ ಯಾಕೆ ಬೇಕು? ಮಾತಾಡ್ತಿಲ್ಲ ಯಾಕೆ? ಅದು ಕಣ್ಣೀರ ಇಲ್ಲ ಆನಂದ ಬಾಷ್ಪನ? ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಅಳ್ತಿದ್ದೀನಿ. ಯಾಕೆ? ಅಳ್ದೆ ಏನ್ ಮಾಡು ಅಂತೀರೀ? ಈ ಲೆಕ್ಕ ಗಿಕ್ಕ ಎಲ್ಲ ಬಿಟ್ಟು ಹಾಯಾಗಿ ಫಸ್ಟ್ ಏಡ್ ಮಾಡ್ಕೊಳ್ಳೋಣ. ಹೌದು, ಇವತ್ತು ಫಸ್ಟ್ ಏಡ್ ಮಾಡ್ಕೊಳ್ಳೋದು ಸರಿ. ನಾಳೆ ಪರಿಸ್ಥಿತಿ ಏನು? ನಾಳೆ ಸೆಕೆಂಡ್ ಏಡ್ ಮಾಡ್ಕೊಳ್ಳೋಣ. ನಾಳೆ ಅಂದ್ರೆ ನಾಳೆ ಅಂತ ಅಲ್ಲ, ಭವಿಷ್ಯ ಏನು ಅಂತ. ಫ್ಯೂಚರ್ಲು ಅದೇ ಮಾಡೋಣ. ಅಬ್ಬಾ, ನಾನು ಹೇಳಿದ್ದು ನಿಮಗೆ ಅರ್ಥನೇ ಆಗ್ತಿಲ್ಲ. ಈಗ 3 ರಾತ್ರಿನೂ ಮುಗಿಯುತ್ತೆ. 3 ತಿಂಗಳಾದ್ಮೇಲೆ ನಾನು ವಾಮಿಟಿಂಗ್ ಮಾಡ್ಕೋತೀನಿ. 9 ತಿಂಗಳಾದ್ಮೇಲೆ ಹೆಣ್ಣು ಗಂಡು ಹುಟ್ಟುತ್ತೆ. ಮತ್ತೊಂದು ವರ್ಷಕ್ಕೆ ಇನ್ನೊಂದು ಹುಟ್ಟುತ್ತೆ. ಅವರು ಬೆಳೆದು ದೊಡ್ಡವರಾಗ್ತಾರೆ. ಅವ್ರ ತಿಂಡಿಗೆ, ಬಟ್ಟೆಗೆ, ಓದಿಗೆ ತುಂಬಾ ದುಡ್ಡು ಬೇಕಾಗತ್ತೆ. ಆಮೇಲೆ ಅವರಿಗೆ ಮದ್ವೆ ಕೂಡ ಮಾಡ್ಬೇಕು. ಈಗ ಲೆಕ್ಕದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆಗ ಈ ಆಸ್ತಿ ಎಲ್ಲ ಆರ್ತಿ ಕರ್ಪೂರ ಆಗಿ ಈ ಕಾರು ಬಂಗ್ಲೆ ಹೋಗಿ ಬಿಕಾರಿ ಆಗ್ತೀವಿ. ಒಂದ್ ಗುಡ್ಸ್ಲು ಮನೆಯಲ್ಲಿ ಸಂಸಾರ ಮಾಡ್ಬೇಕಾಗತ್ತೆ. ಏನ್ ಮಾಡ್ತಿದ್ಯಾ ನಿತ್ಯ ಡಾರ್ಲಿಂಗ್? ಜೀ ಕನ್ನಡದಲ್ಲಿ ಸರಿಗಮಪ ಪ್ರೋಗ್ರಾಮ್ಗೆ ಸ್ವರ ಅಭ್ಯಾಸ ಮಾಡ್ತಾ ಇದ್ದೇರಿ. ಅಷ್ಟು ವ್ಯಂಗ್ಯವಾಗಿ ಯಾಕೆ? ಅಡಿಗೆ ಮಾಡ್ತಿದ್ದೀನಿ ಅಂತ ಹೇಳ್ಬಾರ್ದಾ? ಈ ಮಡ್ಕೆಯಲ್ಲಿ ಗಂಜಿ ನೀರ್ ಕಾಯಿಸೋದು ಕೂಡ ಒಂದ್ ಅಡ್ಗೆನಾ? ಇವತ್ ನಮ್ ಮೆನು ರೈಸ್ ವಾಟರ್ ಅಂತ ಆಯ್ತು. ಏನ್ ಮಾತಾಡ್ತಾ ಇದ್ದೀರಾ? ಆಸ್ತಿ ಹೋದ್ರು ಈ ಹಾರಾಟಕ್ಕೆ ಏನ್ ಕಡಿಮೆ ಇಲ್ಲ. ದುಡ್ಡು ಹೋದ್ರು ಈ ನಾಟಕ ಮಾತ್ರ ಉಳ್ದದೆ. ಈಗ ನಮ್ಗೆ ಏನ್ ಕಡಿಮೆ ನಿತ್ಯ ಡಾರ್ಲಿಂಗ್? ಎಲ್ಲ ಜಾಸ್ತಿನೇ. ಒಟ್ಟು ಕಣ್ಣಿಲ್ಲ, ಉಡೋಕ್ ಬಟ್ಟೆ ಇಲ್ಲ. ಈ ಮನೆಗೆ ವಾಚ್ಮೆನ್ ಆಗಿ ಅವರು ಅನ್ನ ಮಾಡೋಕೆ ಅಕ್ಕಿ ಸೋಸ್ತಾ ಇದ್ರೆ ಅದ್ರಿಂದ 4 ಕಾಳು ಹೊರಗ್ ಬಿದ್ದಿದ್ನ ಅದನ್ನ ತಂದು ಗಂಜಿ ಕಾಯಿಸ್ತಾ ಇದ್ದೀನಿ. ಇಷ್ಟು ಕೂಡ ಇಲ್ದವ್ರು ಇರ್ತಾರೆ ಗೊತ್ತಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಇಲ್ವಾ ನಿಮ್ಗೆ? ಮೊನ್ನೆ ಮಧ್ಯಾಹ್ನ ಪಕ್ಕದ ಗುಡ್ಸು ಪಾರ್ವತಮ್ಮ ಬಂದು ಗೋಧಿಲಿ ಕಲ್ ತೆಗಿಬೇಕು, ನಿನ್ ಗಂಡನ್ ಶರ್ಟ್ ಕೊಡ್ತೀಯಾ ಅಂತ ಕೇಳಿದ್ಲು. ಯಾಕಂತೆ? ಇದಕ್ಕೆ ಇಷ್ಟು ತೂತಾಗಿರೋ ನಿಮ್ ಶರ್ಟ್ ಮುಂದೆ ಯಾವ ಜರಡಿ ಆದ್ರೂ ಲೆಕ್ಕಕ್ಕುಂಟೆ? ಸುಮ್ನಿರಿ ಸಾಕು. ನಮ್ ಜೀವನದ ಬಗ್ಗೆ ನಾವೇ ಆಡ್ಕೋಬಾರ್ದು ಗೊತ್ತಾ? ಅದೊಂದೇ ಕಡಿಮೆ ಆಗಿದ್ದು. ನಮ್ಮ ಆಸ್ತಿ ಹೋಗಕ್ಕೆ ಕಾರಣ ನಿಮ್ ಬೇಜವಾಬ್ದಾರಿ. ನಿಮ್ ಭಕ್ತ ಮಾಡಿರೋ ಮೋಸದಿಂದಾಗಿ ಈಗ ನಮ್ಗೆ ಊಟಕ್ಕೂ ಕಷ್ಟ ಆಗಿದೆ. ಸ್ವಾಮಿ ಭಕ್ತಿ ಹೆಸರಲ್ಲಿ ಎಲ್ಲ ಸ್ವಾಹ ಮಾಡ್ದ. ಅದ್ ಸರಿ, ಎಲ್ಲಿ ನಿಮ್ ಭಕ್ತ ಬಕಾಸುರ? ಬರ್ತಿದ್ದೀನಮ್ಮ. ನಾಣಿ ಸ್ವಾಮಿ
ನನ್ನಿಂದನೇ ಅಲ್ವಾ ನಿನಗಿಷ್ಟು ಕಷ್ಟ? ಈ ಕಷ್ಟ ನನಗೆ ಇಷ್ಟನಾ ಸ್ವಾಮಿ? ಅಯ್ಯಯ್ಯೋ, ಅಳ್ಬೇಡ ನಾಣೆ. ಎಂತೆಂತ ಭಾಗ್ಯವಯ್ಯ ಇದು, ಎಂತ ಪುಣ್ಯವಯ್ಯ ನಂದು. ಸಾಕ್ ನಿಲ್ಸಿ ನಿಮ್ ಪ್ರೇಮಾಭಿಮಾನ ಕಡೆ ಬನ್ನಿ. ಏಯ್ ಏನಯ್ಯ, ಇಷ್ಟು ಕಡಿಮೆ ಕಟ್ಗೆ ತರೋದಕ್ಕೆ ಹೀಗೆ ಸುಸ್ತಾದ ಹಾಗೆ ನಾಟಕ ಮಾಡ್ತೀಯಾ? ಅಮ್ಮ, ಆ ಕಟ್ಟೆನ ನಾನು ಕಟ್ಕೊಂಡು ಬಂದಿದ್ದಲ್ಲಮ್ಮ, ಕತ್ಕೊಂಡು ಬಂದಿದ್ದೀನಿ. ಏನು ಕಟ್ಗೆ ಕೂಡ ಕಳ್ತನ ಮಾಡ್ತೀಯಾ? 60 ವರ್ಷ ಆದ್ರೂ ಇನ್ನೂ ನಿನ್ ಬುದ್ಧಿ ಹಾಗೆ ಇದೆಯಾ ನಾಣಿ? ಅಯ್ಯೋ, ಆಗ ಲೆಕ್ಕ ತಪ್ಪೆ ಈಗ ಕಟ್ಗೆ ಕದಿತ್ಯಾ? ಆಗ್ಲೂ ಈಗ್ಲೂ ನೀನ್ ಏನ್ ಬದ್ಲಾದೆ ನಾಣಿ? ಆಗ ನಿಮ್ಮ ಆಸ್ತಿ ಲೆಕ್ಕ ಆಗ್ತಿದ್ನಮ್ಮ, ನನ್ನ ಪಿ ಅಂತ ಕರಿತಿದ್ರಿ. ಈಗ ನಿಮ್ಮ ಸಾಲ ಬರಿತಿದ್ದೀನಿ, ಅದಕ್ಕೆ ಗುಮಾಸ್ತ ಅಂತ ಕರಿತೀರಿ. ನಿನ್ ಹುದ್ದೆ ಬದ್ಲಾಯ್ತು ಅಂತ ಫೀಲ್ ಆಗ್ತೀಯಲ್ಲ? ನಿನ್ನಿಂದ ನಮ್ ಹಣೆ ಬರಹನೆ ಬದ್ಲಾಯ್ತು ಅಂತ ಯಾವತ್ತಾದ್ರೂ ಬೇಜಾರಾಗಿದ್ಯಾ? ಆಗ ನೀನು ದೇವಿಪುರದ ಲೆಕ್ಕ ಸರಿಯಾಗಿ ಬರ್ದಿದ್ರೆ ಇವತ್ತು ನಮ್ಗೆ ಈ ಕಷ್ಟ ಬರ್ತಿತ್ತಾ? ಹೈನವ್ರೇ, ಶ್ರೀರಾಮನ ವನವಾಸ 14 ವರ್ಷ, ಪಾಂಡವರ ವನವಾಸ 12 ವರ್ಷ. 20 ವರ್ಷದ ನಿಮ್ಮ ಸಹವಾಸದಲ್ಲಿ ನನ್ನ ಮೇಲಿರೋ ಆಪಾದನೆ ಇನ್ನೂ ದೂರ ಆಗ್ತಿಲ್ಲ. ಯಾವಾಗಲೂ ಅಮ್ಮವರು ನನ್ನನ್ನು ಅಪರಾಧಿಯಾಗೇ ನೋಡ್ತಾ ಇದ್ದಾರೆ. ಈ ಅಪರಾಧ ಯಾವಾಗ ತೀರುತ್ತೋ? ಅಯ್ಯೋ ರಾಮ, ನಾನು ಮಾಡಿದ ತಪ್ಪಾದ್ರೂ ಏನು? ನೀನೇನ್ ಮಾಡಿದ್ಯೋ ಈಗ್ಲೇ ತೋರಿಸ್ತೀನಿ ಇರು. ಅಮ್ಮ ದೇವಿ ಬಾರಮ್ಮ. ಅಮ್ಮವರು ತುಂಬಾ ವೆರೈಟಿಯಾಗಿ ಇದ್ದಾರಮ್ಮ. ಹೊಸ ಪೇಷನ್ ಅಮ್ಮ ಇದು. ಇದು ಫ್ಯಾಷನ್ ಅಲ್ವೋ ಮುದಿಗುಬೆ, ಬರ್ತಾನ? ತಪ್ಪಮ್ಮ, ದೊಡ್ಡವರು ಹಾಗೆಲ್ಲ ಹೇಳ್ಬಾರ್ದು. ಅವನು ದೊಡ್ಡವನಲ್ಲಪ್ಪ, ದೊಡ್ಡ ಕಳ್ಳ. ದೊಡ್ಡ ಕಳ್ಳ ಅವನು. ಅಮ್ಮವ್ರೆ, ನೀವುನಾ? ಎಲ್ಲ ಎಲ್ ಮುಗಿತು ನಾಣಿ? ಇನ್ನೂ ಇದೆ ಕಂದ ಕುಮಾರ. ಏನಮ್ಮ? ಒಂದ್ಸಲ ಹೊರಗ್ ಬಾರಪ್ಪ. ಹೇಗ್ ಬರ್ಲಿ? ಸಾರಿ ಕಣಪ್ಪ, ಮರ್ತು ಬಿಟ್ಟಿದ್ದೆ. ಇಲ್ ಕೊಡಿ, ತಗೊಳಪ್ಪ. ಬೇರೆ ಪ್ರಪಂಚ, ಬೇರೆ ಪ್ರಪಂಚ, ಬೇರೆ ಪ್ರಪಂಚ ಕರೀತಿದೆ. ಅನ್ಯಾಯ ಇರ್ಲಿ, ಮೋಸನೇ ಇರ್ಲಿ, ದಗ ವಂಚನೆ ಇರ್ಲಿ, ಕಳ್ತನ ಮಾಡಿರೋ ಅಣ್ಣಂದ್ರೆ, ತಪ್ಪು ಮಾಡಿರೋ ತಮ್ಮಂದ್ರೆ, ಅಳ್ಬೇಡಿ ಅಳ್ಬೇಡಿ ಅಳ್ಬೇಡಿ. ಬನ್ನಿ ಮುಂದೆ, ಬನ್ನಿ ನನ್ ಜೊತೆ. ಹೋಗೋಣ ಹೋಗೋಣ ಹೊಸ ಪ್ರಪಂಚಕ್ಕೆ, ಬೇರೆ ಪ್ರಪಂಚಕ್ಕೆ. ಎಲ್ಲಿದ್ಯಾ? ಚಿಕ್ಕ ಯಜಮಾನ್ರೇನೋ ಕವಿತೆ ಹೇಳಿದ್ರು ಅನ್ಸುತ್ತೆ. ಇದು ಕವಿತೆ ಅಲ್ಲ, ಮನ್ಸಲ್ಲಿರೋ ನೋವಿದು. ಹಸ್ವಾಗಿ ಕೂಗ್ತಿರೋ ಸಾವಿನ ಕೂಗು, ವ್ಯರ್ಥ ಆಗ್ತಿರೋ ಜೀವನ ಮಾಡ್ತಿರೋ ದೊಡ್ಡ ಆರ್ತನಾದ ಇದು. ಇದೆಲ್ಲ ನೀವು ಮಾಡ್ತಿರೋ ಅನ್ಯಾಯದಿಂದ, ಕುತಂತ್ರದಿಂದ, ತಪ್ಪಿಂದ, ಮೋಸದಿಂದ, ನೀವು ಮಾಡ್ತಿರೋ ತಪ್ಪು ಲೆಕ್ಕದಿಂದ.
ಕೇಳಿದ್ರ ಐನವ್ರೆ, ಕೊನೆಗೆ ನನ್ನ ಚಿಕ್ಕ ಯಜಮಾನ್ರು ಕೂಡ ಕಳ್ಳ ಅಂತಿದ್ದಾರೆ. ಏನೋ ಚಿಕ್ಕ ಮಗು, ಬುದ್ಧಿ ಇಲ್ಲ. ಏನೋ ಹುಡುಗ ಬುದ್ಧಿ ರಾಣಿ, ಸುಮ್ನೆ ಕೇಳಿ ಬಿಟ್ಬಿಡು. ನೀವ್ ಹೀಗೆ ಬಿಟ್ಟಿದ್ದಕ್ಕೆ ನಮ್ ಜೀವನ ಎಲ್ಲ ವಾಚ್ಮ್ಯಾನ್ ಇಟ್ಕೊಳ್ಳೋ ಜಾಗದಿಂದ ಈಗ ವಾಚ್ಮ್ಯಾನ್ ಆಗೋ ಜಾಗಕ್ ಬಂದಿತ್ತು. ಆ ದೇವಿ ಪುರನು ಬಿಡೋಕಾಗ್ದೆ ಹೆಣ್ಮಗುಗೆ ದೇವಿ ಅಂತ, ಮಗಂಗೆ ಕುಮಾರ ಅಂತ ಹೆಸರಿಟ್ಕೊಂಡು ನೆನ್ಪಿಟ್ಕೊಂಡಿದ್ದೀನಿ. ಆದ್ರೆ ಈ ನಾಣಿ ಯಾವತ್ತೋ ಮರ್ತ್ ಕೂತಿದ್ದಾನೆ. ಇಲ್ಲಮ್ಮ, ಧೂಳಿಡ್ದಿರೋ ಆ ಪುಸ್ತಕದಿಂದ ದೇವಿ ಪುರದ ಲೆಕ್ಕನ ಈಗ್ಲೂ ಹೇಳ್ತಾನೇ ಇದೀನಲ್ಲಮ್ಮ. ಹೇಳ್ತೀಯ ಬಿಡು ಸುಳ್ಳೆಕ್ಕನ. ಇಲ್ಲ ಅಮ್ಮ ಅವ್ರೆ, ಅದು ನಿಜವಾದ ಲೆಕ್ಕನೇ. ಹೌದಾ? ಮತ್ತೆ ನಿಮ್ ಮಗಳು ಎಲ್ ಕೆಲಸ ಮಾಡ್ತಾಳೆ? ಕ್ಯಾಲಿಫೋರ್ನಿಯಾದಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿದಾರಮ್ಮ. ಹೌದಾ? ವರ್ಷಕ್ಕೆ 25 ಲಕ್ಷ ಪ್ಯಾಕೇಜು. ನಿಮ್ ಮಗ ಎಲ್ಲಿರೋದು? ಆಸ್ಟ್ರೇಲಿಯಾದಲ್ಲಿ ಯಜಮಾನ್ರೆ. ಆರ್ಕಿಟೆಕ್ಚರ್ ಒಂದೊಂದು ಬಿಲ್ಡಿಂಗ್ಗೆ $1 ಮಿಲಿಯನ್ ಮೇಲೆ ಕೊಡ್ತಾರೆ. ಕೇಳಿದ್ರ? ಈ ನಾಣಿ ಮಗ್ಳಿಗ್ ಮಾತ್ರ ಕಂಪ್ಯೂಟರ್ ಕೆಲ್ಸ, ನನಗ್ ಮಾತ್ರ ಹರ್ದಿರೋ ಚಾಪೆ ಮೇಲೆ ಕೂತ್ಕೊಳ್ಳೋ ನಿರುದ್ಯೋಗ. ನೋಡಿದ್ಯಪ್ಪ, ಅವನ್ ಮಗ ಅಲ್ಲಿ ಆರ್ಕಿಟೆಕ್ಚರು, ನಂಗ್ ಮಾತ್ರ ಹಸ್ಕೊಂಡಿರೋ ಟಾರ್ಚರು. ಅವರಲ್ಲಿ ಬಿಲ್ಡಿಂಗ್ ಕಟ್ತಾರೆ, ನಾನಿಲ್ಲಿ ಚೀರನ್ನ ಹಾಕೋದಕ್ಕೆ ಬಟ್ಟೆ ಕೂಡ ಇಲ್ಲ. ಅದವ್ರ ಪ್ರಾಪ್ತಿನಪ್ಪ. ಅಲ್ಲ, ನಮ್ ಪ್ರಾರಬ್ಧ. ಈ ನಾಣಿ ಕೊಟ್ಟಿರೋ ಸಂಕಷ್ಟ. ತಪ್ಪು ಲೆಕ್ಕ ಹೇಳಿ ನಮ್ಮ ಆಸ್ತಿ ಎಲ್ಲ ನಾಶ ಮಾಡಿ ನಮ್ಮನ್ನ ಸಾಲದಲ್ಲಿ ಮುಳುಗಿಸ್ಬಿಟ್ಟ. ತನ್ನ ಮಕ್ಳನ್ನ ಚೆನ್ನಾಗಿ ಓದಿಸಿ ನಮ್ಮ ಮಕ್ಳನ್ನ ಇಬ್ರನ್ನ ಪ್ರಯೋಜನಕ್ಕೆ ಬರ್ದಾರಂಗ್ ಮಾಡ್ಬಿಟ್ಟ. ಇದೆಲ್ಲ ನಿಮ್ಮ ಆಲಕ್ಷಣೆ. ನಾಣಿಗೆ ನೀವು ಕೊಟ್ಟು ಸಲಿಗೆಯಿಂದ, ನಿಮ್ ನಿರ್ಲಕ್ಷ್ಯದಿಂದ ಎಲ್ಲ ನೀವೇ ಮಾಡಿದ್ರಿ. ಹೌದು, ಎಲ್ಲ ನೀವೇ ಮಾಡಿದ್ದು, 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 ನೀವೇ ಮಾಡಿದ್ದು. ನಿಲ್ಸಿ. ನನ್ ಸ್ವಾಮಿಗೆ ಇನ್ನೊಂದು ಮಾತು ಕೂಡ ಆಡಬಾರ್ದು. ಯಜಮಾನ್ರೆ, ನನ್ನಿಂದನೇ ಅಲ್ವಾ ನಿಮ್ಗಿಂತ ಮಾತು? ನಾನೇ ಇಲ್ದಿದ್ರೆ ನಿಮ್ಗಿಷ್ಟೊಂದು ನೋವಿರ್ತಿತ್ತ ಸ್ವಾಮಿ? ಹಾಗೆ ಹೇಳ್ಬಿಡ ರಾಣಿ, ಇನ್ನೊಂದ್ಸಲ ಯೋಚನೆ ಮಾಡು. ಇಲ್ಲ ಸ್ವಾಮಿ, 20 ವರ್ಷದಿಂದ ದೇವಿಪುರದ ಲೆಕ್ಕನ ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದ್ದೆ ಸ್ವಾಮಿ. ಇನ್ನು ನನ್ನಿಂದ ಆಗಲ್ಲ. ಸ್ವಾಮಿ, ನಿಮ್ಗಿಂತ ಮೊದಲು ನಾನೇ ಹೋಗ್ಬೇಕು ಅನ್ಕೊಂಡೆ. ನನಗಿಂತ ಮೊದಲು ನೀವೇ ಹೋದ್ರ. ನಿಮ್ಮ ಸನ್ನಿಧಿನೇ ನನ್ನ ಸ್ಥಾನ.
ನೀವೆಲ್ಲಿರ್ತೀರೋ ನಾನು ಅಲ್ಲೇ. ನಾ ಸ್ವಾಮಿ ಇಲ್ದೆ ನಾನಿರಲ್ಲ. ಅಯ್ಯೋ, ಊಹಿಸ್ಕೊಳ್ಳೋದಕ್ಕೆ ಭಯಂಕರವಾಗಿದೆ ಅಲ್ವಾ? ಅದಕ್ಕೆ ಆಗ ಕಷ್ಟ ಪಡೋದ್ಕಿಂತ ಈಗ ಕೇರ್ಫುಲ್ ಆಗಿರ್ಬೇಕು. ಆದ್ರೆ ಆ ಲೆಕ್ಕ ಅರ್ಥ ಆಯ್ತು. ಆ ಲೆಕ್ಕ ಮುಗಿತಿದ್ದ ಹಾಗೆ ನಮ್ ಲೆಕ್ಕ ಹೇಳ್ತೀನಿ. ನಿಜವಾಗ್ಲು? ನಾನ್ ಯಾವತ್ತೂ ಲೆಕ್ಕ ತಪ್ಪಲ್ಲ. ಅಂದ್ರೆ ಮಾತ್ ಕೊಡ್ತೀಯಾ? ಹೌದು. ದೇವಿಪುರಕ್ಕೆ ಹೋದ್ಮೇಲೆ ಈ ಲೆಕ್ಕ, ನನ್ ಲೆಕ್ಕ ಎಲ್ಲ ಅಲ್ಲೇ. ಥ್ಯಾಂಕ್ ಯು ಡಿಯರ್. ಮತ್ತೆ ನಾಳೆ ತನಕ ಯಾಕೆ, ಈಗ್ಲೇ ಹೋಗೋಣ. ಎಲ್ಲಕ್ಕೂ ಅರ್ಜೆಂಟಾ? ಪ್ರತಿಯೊಂದಕ್ಕೂ ಒಂದ್ ಟೈಮ್ ಅಂತ ಇರುತ್ತೆ ಮಾಸ್ಟ್ರೇ. ವೇಟ್ ಮಾಡಿ ಮಾಸ್ಟರ್. ಇನ್ನು ಎಷ್ಟ್ ದಿನ ವೇಟ್ ಮಾಡ್ಬೇಕು? ವಾಟ್? ಜೈ ಗಂಗಾ ದೇವಿಪುರಕ್ಕೆ ಹೋಗ್ತಿದ್ದಾರಾ? ಹೌದು ಮಾಮ್, ನಾಳೆ ಮಾರ್ನಿಂಗ್ ಹೊರಡ್ತಾರಂತೆ. ಯಾಕೆ? ಅಲ್ಲಿರೋ ಭತ್ತದ ಗದ್ದೆ, ತೆಂಗಿನ ಮರ, ಮಾವಿನ ತೋಪು, ಬೇಳೆ, ಆಡು, ಕುರಿ ಲೆಕ್ಕ ಎಲ್ಲ ಅವಳಿಗೆ ಗೊತ್ತಾಗ್ಬೇಕಂತೆ. ಆ ಲೆಕ್ಕ ಅವಳಿಗೆ ಹಾಕ್ಬೇಕಂತೆ. ಅದೇ ಅರ್ಥ ಆಗ್ತಿಲ್ಲ ಮಾಮ್. ಈಗ ಅವಳ ಟಾರ್ಗೆಟ್ ನಮ್ಮನ್ನ ಟಾರ್ಚರ್ ಮಾಡೋದು. ಅದನ್ನು ಬಿಟ್ಟು ಊರಿಗೆ ಹೋಗ್ತಿದ್ದಾಳೆ ಅಂದ್ರೆ ಈ 3 ರಾತ್ರಿಯಿಂದ ತಪ್ಪಿಸ್ಕೊಳಕ್ಕಿರ್ಬೇಕೇನೋ ಮಾಮ್. ನೋ ಬೇಬಿ, ಹಾಗೆ ತಪ್ಪಿಸ್ಕೊಳ್ಬೇಕಾದ್ರೆ ಒಬ್ಳೇ ಹೋಗಿರ್ತಿದ್ಲು, ಜೈನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್. ಅಂದ್ರೆ ಬೇರೆ ರೀಸನ್ ಏನಾದ್ರೂ ಸಸ್ಪೆಕ್ಟ್ ಮಾಡ್ತೀಯ ಮಾಮ್? ನಿಮ್ ಜೀವನದಲ್ಲಿ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ದಿರೋ, ಯಾರಿಗೂ ಹೇಳ್ದಿರೋ ರಹಸ್ಯ, ದೊಡ್ಡ ಸತ್ಯ ಏನಾದ್ರೂ ಇದ್ರೆ ಹೇಳಿ. ಆ ಊರಲ್ಲಿ ಶಾಪದ ಬಗ್ಗೆ ಗೊತ್ತಿರೋ ಏಕೈಕ ವ್ಯಕ್ತಿ ಆ ಶಾಸ್ತ್ರಿಗಳು. ಅವಳು ಶಾಪ ಏನು ತಿಳ್ಕೊಳ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಮೊನ್ನೆ ಶಾಸ್ತ್ರಿಗಳು ಆ ಮನೆಗೆ ಬಂದು ಹೋದ್ರಲ್ಲ, ಅವ್ರಿಗೆ ಶಾಪದ ಬಗ್ಗೆ ಗೊತ್ತು ಅಂತ ಗೆಸ್ ಮಾಡ್ಕೊಂಡೇ ಹೊರಟಿದ್ದಾಳೆ. ಮತ್ತೀಗೆ ಹೇಗೆ ಮಾಮ್? ಅವಳು ಆ ಊರಿಗೆ ಹೋದ್ರೆ ಎಲ್ಲ ಗೊತ್ತಾಗುತ್ತಲ್ಲ. ಊರ್ಗೆ ಹೋದ್ರೆ ಗೊತ್ತಾಗತ್ತೆ, ಹೋಗ್ದಿದ್ ಹಾಗೆ ತಡಿದ್ರೆ ಹೇಗ್ ತಡೆಯೋದು ಮಾಮ್? ಜೈ ಕೂಡ ರೆಡಿ ಆಗಿದ್ದಾನಲ್ಲ. ಅವ್ರು ಹೊರಡ್ಬೇಕು ಅಂತ ಇರೋದು ನಾಳೆ ಅಲ್ವಾ ನಿತ್ಯ? ಅಷ್ಟ್ರೊಳಗಡೆ ಏನೋ ಒಂದು ಆಗದೆ ಇರತ್ತಾ? ಏನಾಗೋದು? ವೇಟ್ ಆ್ಯಂಡ್ ಸಿ ನಿತ್ಯ. ಹಳ್ಳಿ ಶಾಲೆಯಲ್ಲಿ ಓದಿರೋ ಅವಳಿಗೆ ಅಷ್ಟು ಬುದ್ಧಿವಂತಿಕೆ ಇದ್ರೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿರೋ ನಮಗೆ ಎಷ್ಟಿರಬೇಕು? ಮಾಡ್ತೀನಿ.